ಬೀದರ್ನಲ್ಲಿ ಸಂಸದ ಸಾಗರ್ ಖಂಡ್ರೆ ದಿಶಾ ಸಭೆಯನ್ನ ನಡೆಸ್ತಾ ಇದ್ರು. ಈ ದಿಶಾ ಸಭೆಯಲ್ಲಿ ಅಧಿಕಾರಿಗಳ ಬೇಕಾಬಿಟ್ಟಿ ವರ್ತನೆ ಇದೆ. ಭೀಕರ ಬರಗಾಲ, ಈ ಭೀಕರ ಬರದಲ್ಲಿ ಜಿಲ್ಲೆಯ ಅನ್ನದಾತರು ನರಳಾಡ್ತಾ ಇದ್ದಾರೆ. ಆದರೆ ದಿಶಾ ಸಭೆಯಲ್ಲಿ ಬರ ನಿರ್ವಹಣೆ ಬಗ್ಗೆ ಸಂಸದ ಖಂಡ್ರೆ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಮೊಬೈಲ್ನಲ್ಲಿ ಅಧಿಕಾರಿಗಳು ಕಾಲಹರಣ ಮಾಡ್ತಾ ಇದ್ದಾರೆ. ಫೋನ್ ಕಾಲ್, ವಾಟ್ಸಪ್ ಚಾಟಿಂಗ್ನಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ ಅಧಿಕಾರಿಗಳು. ಇವರು ನಂಬ್ಕೊಂಡು ಏನ್ ಮಾಡೋಕ್ಕಾಗತ್ತೆ? ಕೂಲಿ ಕಾರ್ಮಿಕರುಗಳು ಈ ಗುಳೆ ಹೋಗ್ತಾ ಇದ್ದಾರೆ. ಕೂಲಿ ಕಾರ್ಮಿಕರು ಗುಳೆಯನ್ನ ತಡೆಗಟ್ಟಲು ಸಂಸದರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇದ್ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳದೆ ಅಧಿಕಾರಿಗಳು ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ದಾರೆ. ನೋಡಿ, ಇದು ಅಧಿಕಾರಿಗಳು ಏನ್ ಮಾಡ್ತಾರೆ? ಇವ್ರನ್ನೆಲ್ಲ ಹೇಗ್ ನಂಬೋದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸಾರ್ವಜನಿಕರು. ಕೈಕೊಟ್ಟ ಮಳೆ, ಭೀಕರ ಬರಗಾಲ ಸೇರಿದಂತೆ 10 ಹಲವು ವಿಚಾರಗಳ ಕುರಿತು ಸಂಸದ ಸಾಗರ್ ಖಂಡ್ರೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಸಭೆ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಇತ್ತ ಸಭೆಯಲ್ಲಿ ಅಧಿಕಾರಿಗಳು ಸ್ವಲ್ಪವೂ ಸೀರಿಯಸ್ನೆಸ್ ಇಲ್ಲ. ಮೊಬೈಲ್ನಲ್ಲಿ ಮಾತನಾಡೋದು, ವಾಟ್ಸಪ್ ಅಲ್ಲಿ ಚಾಟ್ ಮಾಡೋದು, ಮೊಬೈಲ್ ನೋಡೋದ್ರಲ್ಲಿ ಬಹಳ ಬ್ಯುಸಿ ಆಗಿ. ನೋಡಿ, ಅದು ಏನಿದೆಯಪ್ಪ, ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಿದ್ದಾರೆ. ನೋಡಿ, ಅಲ್ಲೊಬ್ರು ನೋಡಿ ಸೈಡಲ್ಲಿ ಮಾತಾಡ್ತಾ ಇದ್ದಾರೆ, ಇನ್ನೊಬ್ರು ನೋಡಿ ಬಹಳ ಬ್ಯುಸಿ ಆಗಿದ್ದಾರೆ. ಒಂದಿಷ್ಟು ಜನ ಒಳ್ಳೆ ಪ್ರಾಂಪ್ಟ್ ಆಗಿದ್ದಾರೆ ಅಧಿಕಾರಿಗಳು. ಅವ್ರು ಪಾಪ ಬರ್ಕೊಳ್ತಾ ಇದ್ದಾರೆ, ಏನೇನು ಆಗ್ತಾ ಇದೆ, ಏನು ಕ್ರಮ ತೆಗೆದುಕೊಳ್ಬಹುದು, ಏನು ಸೂಚನೆ ಕೊಡ್ತಾರಪ್ಪ ಸಂಸದರು, ಮುಂದೇನು ಮಾಡಬಹುದು, ಅದ್ರ ಬಗ್ಗೆ ಎಲ್ಲ ಬರ್ಕೊಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಮೊಬೈಲ್ ನೋಡ್ಕೊಂಡು ಬ್ಯುಸಿ ಆಗಿದ್ದಾರೆ. ವಾಟ್ಸಪ್ ಚಾಟು, ಅಲ್ಲೊಬ್ಬ ಗೋಡೆ ಸೈಡಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತು. ನೋಡಿ, ಇವರೆಲ್ಲ ಅಧಿಕಾರಿಗಳು. ಬಹಳ ಸೀರಿಯಸ್ ಆದಂಥ ವಿಚಾರ, ಬರಗಾಲ ಬಂದ್ಬಿಟ್ಟಿದೆ, ಏನು ಮಾಡೋದಪ್ಪ, ಇಲ್ಲಿ ಕೃಷಿ ಚಟುವಟಿಕೆ ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ, ಅಭಾವ ಕಾಡ್ತಾ ಇದೆ ನಮ್ಮ ರಾಜ್ಯದಲ್ಲಿ, ಏನು ಮಾಡೋದು? ಹಾಗಾದ್ರೆ ಈ ಸಭೆಯಲ್ಲಿ ಯಾಕೆ ಕರಿಬೇಕು? ಚರ್ಚೆ ಯಾಕೆ ಮಾಡಬೇಕು? ಇವರು ಇದೇ ಥರ ಕಾಲಹರಣ ಮಾಡ್ಕೊಂಡಿದ್ರೆ ಯಾಕೆ ಕರಿಬೇಕು? ಯಾಕೆ ಮಾಡಬೇಕು? ಅಧಿಕಾರಿಗಳು ನೀಟಾಗಿ ಕೆಲಸ ಮಾಡಿದ್ರೆ ಇದೆಲ್ಲ ಸಮಸ್ಯೆ ಆಗುತ್ತಾ? ನೀಟಾಗಿ ಕೆಲಸ ಮಾಡಬೇಕು. ಕುಡಿಯೋ ನೀರಿನ ಸಮಸ್ಯೆ, ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿ ಒದಗಿಸ್ಕೊಡ್ಬೇಕು, ಇವರೆಲ್ಲ ಸ್ವಲ್ಪ ಶ್ರಮ ಪಟ್ಕೊಂಡು ಕೆಲಸ ಮಾಡಬೇಕಪ್ಪ ಇಂಥ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ಏನು ಸಂಸದರು ಸಭೆ ಕರೆದಿದ್ದಾರೆ, ಅವ್ರ ಪಾಡಿಗೆ ಅವ್ರು ಮಾತಾಡ್ತಿದ್ದಾರೆ, ಇವ್ರ ಪಾಡಿಗೆ ಇವ್ರು ಮೊಬೈಲ್ ಇಟ್ಕೊಂಡು ಯಾರ ಜೊತೆನೋ ವಾಟ್ಸಪ್ ಚಾಟ್ ಮಾಡ್ತಿದ್ದಾರೆ, ಇನ್ನೊಬ್ರು ಯಾರ ಜೊತೆನೋ ಮಾತನಾಡ್ತಿದ್ದಾರೆ. ಬಹಳ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನೋಡಿ, ರೈತರು ಕೇಳ್ತಾರೆ, ಸಾರ್ವಜನಿಕರು ಕೇಳ್ತಾರೆ, ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ಏನ್ ಮಾಡೋ ಸ್ವಾಮಿ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದು ಥರ ಬ್ಯುಸಿಯಲ್ಲಿದ್ದಾರೆ. ಒಬ್ಬರು ಈ ವಾಟ್ಸಪ್ಪಲ್ಲಿ ಚಾಟಿಂಗು, ಇನ್ನೊಬ್ಬರು ಮೊಬೈಲ್ ನೋಡೋದು, ರೀಲ್ಸ್ ನೋಡೋದು, ಇನ್ನೊಬ್ಬರು ಸೈಡಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಮಾತನಾಡ್ತಾ ಇರೋದು. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಸುದ್ದಿ ಭಾಳ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಆದರೆ ಸುದ್ದಿ ಪ್ರಸಾರ ಮಾಡಿದ್ವಿ, ಇದ್ರ ಬಗ್ಗೆ ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಹಾಗಾದರೆ ಸಂಸದರು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಂತ ಕಾದು ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದೇ ಥರ ಕಂಟಿನ್ಯೂಟಿ ಆಗ್ತಾ ಹೋದ್ರೆ ಆ ಸಭೆಗೂ ಒಂದು ವ್ಯಾಲ್ಯೂ ಇರಬೇಕಲ್ವಾ? ಒಬ್ಬರು ಸಂಸದರು ತಮ್ಮ ಸಂಸತ್ನಲ್ಲಿ ಯಾವ ರೀತಿಯಾದ ಚರ್ಚೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ಎಷ್ಟೆಲ್ಲ ಚರ್ಚೆಗಳಾಗುತ್ತೆ, ಜೊತೆಗೆ ತಮ್ಮ ಡಿಸ್ಟಿಕ್ಕು ಮತ್ತೊಂದು ಮಗದೊಂದು, ಆ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳಾಗಿವೆ ಅದನ್ನು ಯಾವ ರೀತಿಯಾಗಿ ತಡೆ ಹಿಡಿಬೇಕು. ಗುಳೆ ಹೋಗ್ತಿದ್ದಾರೆ ರೈತರು, ಅಲ್ಲಿ ಮಕ್ಕಳು ಬರೇ ಸಮಸ್ಯೆ ಆಗ್ತಾ ಇದೆ. ಈಗ ಒಂದು ಶಾಲೆಯಲ್ಲಿ ಇದ್ರೆ ಡಿಸ್ಟ್ರಿಕ್ಟ್ ಅಲ್ಲಿ ಇನ್ನೊಂದು ಬದಿ ಗುಳೆ ಹೋಗ್ತಿದ್ದಾರೆ, ಅದನ್ನ ಯಾವ ರೀತಿಯಾಗಿ ತಡೆಗಟ್ಟಬೇಕು, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕು. ಅವ್ರು ಗಂಭೀರವಾಗಿ ಚರ್ಚೆನ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲದೆ ಮೊಬೈಲ್ ಹಿಡ್ಕೊಂಡು ಚಾಟ್ ಮಾಡಿಕೊಂಡು ಕೂತ್ಕೊಂಡು ರೀಲ್ಸ್ ನೋಡಿಕೊಂಡು ಅಥವಾ ಸ್ಟೇಟಸ್ ನೋಡಿಕೊಂಡು ಅಥವಾ ಫೋನಲ್ಲಿ ಮಾತಾಡ್ಕೊಂಡಿರೋದಾದ್ರೆ ಸಭೆಗೆ ಯಾಕೆ ಬರಬೇಕಿತ್ತು? ಸುಮ್ಮನೆ ಕೇಳೋದಕ್ಕೆಲ್ಲ ಹ್ಞೂ ಹೌದು ಮಾಡ್ತಾ ಇದ್ವಿ, ಹೌದು ಸರ್ ಮಾಡ್ತಾ ಇದ್ವಿ, ಇಷ್ಟು ಪ್ರಶ್ನೆ ಉತ್ತರ ಕೊಡೋಕೆ ನೀವೇ ಬೇಕಾ? ನೋಡಿ, ಇಂಥದ್ದೆಲ್ಲ ಆಗುತ್ತೆ. ಸ್ವಲ್ಪನೂ ಸೀರಿಯಸ್ನೆಸ್ಗಳು ಇರೋದಿಲ್ಲ. ಮೊಬೈಲ್ನಲ್ಲಿ ಅಧಿಕಾರಿಗಳ ಕಾಲಹರಣ, ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಅಂದರೆ ಆ ಸಭೆಗೂ ಒಂದು ವ್ಯಾಲ್ಯೂ ಇರಲ್ಲ, ಟೈಮ್ ಪಾಸ್ ಸಭೆ ಆಗಿಬಿಡುತ್ತೆ. ಬಂದರು, ಏನೋ ಸಂಸದರು ಬಂದರು, ಮಾತನಾಡಬೇಕು, ಅಧಿಕಾರಿಗಳು ಕಿವಿಗೊಡ್ಬೇಕಲ್ವಾ? ಹೀಗಾದರೆ ಹೆಂಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸಾರ್ವಜನಿಕರು, ಹಾಗೆ ರೈತರು. ಸೇವಿಂಗ್ ಅಲ್ಲಿ ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿ ಮಾಡ್ಸಕ್ಕೆ ಎಷ್ಟು, ಇಟ್ಸ್ ನಾಟ್ ಅ ವೆರಿ ಬಿಗ್ ವರ್ಕ್ ವೆನ್ ಯು ಚೆಕ್. ಸರ್ವೆ ಯಾಕೆ ಮಾಡಿಲ್ಲ? ಯಾರಿದ್ದಾರೆ ತಹಸೀಲ್ದಾರು? ಸರ್ವಿಕಲ್ ಸ್ಪೈನ್ಗೆ ಬ್ರೇನ್ಗೆ ಬಹುಶಃ 6 ರಿಂದ 10,000 ರೂಪಾಯಿ आणि त्याच्याकडे मूल्य सर ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ.
ಬೆಂಗಳೂರಲ್ಲಿ ನೋಡಿ, ಇದು ಬೀದರ್ನಲ್ಲಿ ಕಂಡು ಬಂದ ದೃಶ್ಯ. ಸಾಗರ್ ಖಂಡ್ರೆ ಹೊಸ ಸಂಸದರು ಈ ಸತಿ ವಿನ್ನಾದವರವರು ಸಭೆ ಕರೆದಿದ್ದಾರೆ, ದಿಶಾ ಸಭೆ. ಈ ಸಭೆಯಲ್ಲಿ ಅಧಿಕಾರಿಗಳ ಬೇಕಾಬಿಟ್ಟಿ ವರ್ತನೆ ಕಂಡು ಬರ್ತಾ ಇದೆ. ಭೀಕರ ಬರಗಾಲ, ಇಂಥ ಸಂದರ್ಭದಲ್ಲೂ ಈ ರೀತಿಯಾದಂತಹ ಕಾಲಹರಣ ನೋಡಿ. ನೀವು ಸೇವಿಂಗ್ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿ ಮಾಡ್ಸಕ್ಕೆ ಎಷ್ಟು ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಮಲ್ಲಿಕಾರ್ಜುನ ಮರಕಲೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, ಏನ್ ಕತೆ ಅಂತ ಈಗ ಸೀರಿಯಸ್ನೆಸ್ ಇಂದ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಸಭೆಯನ್ನ ಕರೆದಿದ್ರು. ಆದ್ರೆ ಅಧಿಕಾರಿಗಳಿಗೆ ಸೀರಿಯಸ್ನೆಸ್ ಇಲ್ವಾ ಅಂತ ಒಬ್ರು ಫೋನಲ್ಲಿ ಮಾತಾಡ್ತಿದ್ದಾರೆ, ಇನ್ನೊಬ್ರು ಚಾಟ್ ಮಾಡ್ತಿದ್ದಾರೆ, ಇನ್ನೊಬ್ರು ರೀಲ್ಸ್ ನೋಡ್ತಿದ್ದಾರೆ, ಇನ್ನೊಬ್ರು ಸ್ಟೇಟಸ್ ನೋಡ್ತಿದ್ದಾರೆ. ಅಂದ್ರೆ ಸೀರಿಯಸ್ನೆಸ್ ಇಲ್ವಾ? ಹಾಗಾದ್ರೆ ಭೀಕರ ಬರ ಆವರಿಸ್ಬಿಟ್ಟಿದೆ, ಗುಳೆ ಹೋಗ್ತಿದ್ದಾರೆ. ಅದನ್ನು ಯಾವ ರೀತಿಯಾಗಿ ತಡೆಗಟ್ಟಬೇಕು? ಕುಡಿಯೋ ನೀರಿನ ಸಮಸ್ಯೆ, ಕೃಷಿ ಚಟುವಟಿಕೆಗೆ ಸಮಸ್ಯೆ ಆಗ್ತಾ ಇದೆ. ಹಿಂಗಾದ್ರೆ ಹೆಂಗೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ ಅಂತ ಏನ್ ಹೇಳ್ತೀರಾ ಮಲ್ಲಿಕಾರ್ಜುನ್ ಮರಕಲೆ? ಹೌದು ನಿಕೇಶ್, ನಿಜಕ್ಕೂ ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರ್ ನಿಜಕ್ಕೂ ಎಲ್ಲೋ ಒಂದು ಕಡೆ ಭೀಕರ ಬರದಿಂದ ತತ್ತರಿಸಿ ಹೋಗ್ಯದ ಅಂತ ಹೇಳ್ಬೋದು. ಇವತ್ತು ಮಳೆ ಬರ್ತಾ ಇಲ್ಲ, ರೈತರು ಎಲ್ಲೋ ಒಂದು ಕಡೆ ದಿನನಿತ್ಯ ಆಕಾಶದತ್ತ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೀದರ್ ಜಿಲ್ಲೆಯಾದ್ಯಂತ 4,12,000 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಆಗಬೇಕಾಗಿತ್ತು, ಆದ್ರೆ ಎಲ್ಲೋ ಒಂದು ಕಡೆ ಇನ್ನೂ ಸಾಕಷ್ಟು ಬಿತ್ತನೆ ಬಾಕಿ ಉಳ್ಕೊಂಡದ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಜಿಲ್ಲೆಯ ಸಂಸದರಾದ ಸಾಗರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೀತಾ ಇದ್ದಂಥ ದಿಶಾ ಸಭೆಯಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ಎಲ್ಲೋ ಒಂದು ಕಡೆ ಸಂಸದ್ ಸಾಗರ್ ಖಂಡ್ರೆ ಈಗಾಗಲೇ ಜಿಲ್ಲೆಯಲ್ಲಿ ಎಷ್ಟು ಬಿತ್ತನೆ ಆಗಿದೆ, ಎಷ್ಟು ಬಿತ್ತನೆ ಆಗಬೇಕಾಗಿತ್ತು, ಈಗಾಗಲೇ ಜಿಲ್ಲೆಯಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಎಷ್ಟು ಮಳೆ ಬರಬೇಕಾಗಿತ್ತು, ಈಗಾಗಲೇ ಮಳೆಯ ನಿರೀಕ್ಷೆ ಎಷ್ಟಿತ್ತು, ಎಷ್ಟು ಬಂದಿದೆ ಅಂತೇಳಿ ಅಧಿಕಾರಿಗಳಿಂದ ಮಾಹಿತಿ ಕೂಡ ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸುಮಾರು ಇಡೀ ಜಿಲ್ಲೆಯಾದ್ಯಂತ 70% ಮಳೆಯ ಕೊರತೆ ಎದುರಾಗಿದೆ ಅಂತೇಳಿ ಕೃಷಿ ಇಲಾಖೆ, ಹವಾಮಾನ ಇಲಾಖೆ ಅಧಿಕಾರಿಗಳು ಮಾಹಿತಿ ಕೂಡ ಕೊಡ್ತಾರೆ. ಸುಮಾರು ಈಗಾಗಲೇ ಸಾಕಷ್ಟು ಸುಮಾರು 1 ಲಕ್ಷಕ್ಕೂ ಅಧಿಕ ಹೆಕ್ಟರ್ ಪ್ರದೇಶದಲ್ಲಿ ಇನ್ನೂ ಬಿತ್ತನೆ ಕೂಡ ಬಾಕಿ ಇದೆ ಅಂತ ಹೇಳ್ತಾರೆ. ಈಗಾಗಲೇ ನೀವು ಹೇಳಿನಪ್ಲೆ ಬೀದರ್ ಗಡಿ ಜಿಲ್ಲೆ ಇದೆ, ಇತ್ತ ತೆಲಂಗಾಣ, ಮಹಾರಾಷ್ಟ್ರ. ಈಗಾಗಲೇ ಸಾಕಷ್ಟು ಬೀದರ್ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ತಾಂಡಗಳಿವೆ. ಔರಾ ತಾಲೂಕಿನಲ್ಲಿ 190ಕ್ಕೂ ಅಧಿಕ ತಾಂಡಗಳಿವೆ. ಆ ತಾಂಡ ಜನ ಎಲ್ಲೋ ಒಂದು ಕಡೆ ಇವತ್ತು ಅಗ್ರಿಕಲ್ಚರ್, ಕೃಷಿ ಇಲ್ಲದೆ ಎಷ್ಟೋ ಒಂದು ಕಡೆ ಕಾರ್ಮಿಕ ಜನ ಏನದಂದ್ರೆ ಇವತ್ತು ಗುಳೆ ಹೋಗ್ತಾ ಇದ್ದಾರೆ. ನೆರೆಯ ಹೈದರಾಬಾದು, ನೆರೆಯ ಮಹಾರಾಷ್ಟ್ರದ ಮುಂಬೈ, ಸೋಲಾಪುರ್, ಪೂನಾ, ಈ ರೀತಿ ಇಂಥ ಸಂದರ್ಭದಲ್ಲಿ ತಮ್ಮ ಮಕ್ಕಳ ಶಿಕ್ಷಣ ಕೂಡ ಹೋದ್ರೂ ಹೋಗ್ಲಿ ಅಂತೇಳಿ ಮಕ್ಕಳಿಗೆ ತಗೊಂಡು ಹೊಟ್ಟೆ ಪಾಡಿಗಾಗಿ ನೆರೆಯ ರಾಜ್ಯಕ್ಕೆ ಕೂಲಿಗಾಗಿ ವಲಸೆ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅದು ತಡಿಬೇಕಾದಂಥ ಅಧಿಕಾರಿಗಳು ಈಗ ಸಂಸದ ಸಾಗರ್ ಖಂಡ್ರೆ ಸಭೆ ನಡೆಸ್ತಾರೆ. ಈಗಾಗಲೇ ಸಾಕಷ್ಟು ಜಸ್ಕಾಂ ಇಲಾಖೆ ವಿರುದ್ಧ ಅವರು ಸಿಡಿಮಿಡಿಗೊಂಡ್ರು ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಕಡೆ ಈ ಭಾಗದ ವಾಣಿಜ್ಯ ಬೆಳೆಯನ್ನು ಕಬ್ಬಿದೆ, 1 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಕಬ್ಬು ಬೆಳೀತಾರೆ. ಅದು ಸಾಕಷ್ಟು ಕಡೆ ಈಗಾಗಲೇ ಬೋರ್ವೆಲ್ಗಳು ಬತ್ತು ಹೋಗ್ತಾ ಇವೆ, ಹಳ್ಳ ಕೊಳ್ಳಗಳಲ್ಲಿ ನೀರಿಲ್ಲ, ಹೀಗಾಗಿ ಕಬ್ಬು ಒಣಗ್ತಾ ಇದೆ. ಮೋಟರ್ ಟೋಟಲಿ TCಗಳು ಕೂಡಿಸ್ತಾ ಇಲ್ಲ. ಜಸ್ಕಾಂ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ. ಹೀಗಾಗಿ ನೀವು ಏನು ಮಾಡ್ತಾ ಇದ್ರಿ ಜಸ್ಕಾಂ ಇಲಾಖೆಯಲ್ಲಿ ಅಂತೇಳಿ ಜಸ್ಕಾಂ ಇಲಾಖೆ ವಿರುದ್ಧ ಕೂಡ ಸಾಗರ್ ಖಂಡ್ರೆ ಸಾಕಷ್ಟು ಒಂದು ಆಕ್ರೋಶ ಪಡಿಸಿದ್ರು ಅಂತ ಹೇಳ್ಬೋದು. ಅದೇ ರೀತಿ ಕುಡಿಯುವ ನೀರಿನ ಸಾಕಷ್ಟು ಕಡೆ ಕುಡಿಯುವ ನೀರು ಸಿಗ್ತಾ ಇಲ್ಲ, ದನಗಳಿಗೆ ಈಗಾಗಲೇ ಮೇವಿರ್ಬೋದು. ಮತ್ತು ಸಾಕಷ್ಟು ಕಡೆ ಸಂತೆಯಲ್ಲಿ ರೈತರು ಬೇಕಾಬಿಟ್ಟಿಯಾಗಿ ಕಸಾಯಿ ಖಾನೆಗಳಿಗೆ ಜಾನುವಾರುಗಳು ಮಾರ್ಕೋತಾ ಇದ್ದಾರೆ, ಯಾಕಂದ್ರೆ ಮೇವಿಲ್ಲ, ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಸಂಸದರಿಗೆ ನೀಟಾಗಿ ಉತ್ತರ ಕೊಟ್ಟು ಅವ್ರಿಗೆ ಏನು ಹೇಳ್ತಾ ಇದ್ದಾರೆ, ಜಿಲ್ಲೆಯಲ್ಲಿ ಸೀರಿಯಸ್ ಸಮಸ್ಯೆ ಏನಿದೆ ಅದನ್ನು ಅಧಿಕಾರಿಗಳು ಕೇಳಿ ಜನರ ನೆರವಿಗೆ ಬರಬೇಕಾದಂಥ ಅಧಿಕಾರಿಗಳು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಯಾರು ವಾಟ್ಸಪ್ ನೋಡ್ತಾ ಇದ್ದಾರೆ, ರೀಲ್ಸ್ ನೋಡ್ತಾ ಇದ್ದಾರೆ, ಯಾರು ಅವ್ರ ಮನೆಗೆ ಅಲ್ಲೇ ಕುಂತು ಫೋನ್ ಮಾತಾಡ್ತಾ ಇದ್ದಾರೆ. ಮಾಹಿತಿ